ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಜಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, ನೀವು ನೋಡ್ತಾ ಇರುವಂತೆ ಇರಾನ್ ಮತ್ತು ಇಸ್ರೇಲ್ ಮಧ್ಯೆ ಈಗ ಯುದ್ಧದ ಪ್ರಾರಂಭವಾಗಿದೆ. ಕೆಲವೇ ಗಂಟೆಗಳ ಹಿಂದೆ ಇರಾನ್ ನೂರಾರು ಮಿಸೈಲ್ಗಳು, ರಾಕೆಟ್ಗಳು, ಬ್ಯಾಲಿಸ್ಟಿಕ್ ಮಿಸೈಲ್ಗಳು ಮತ್ತು ನೂರಾರು UAV ಡ್ರೋನ್ಗಳಿಂದ ಇಸ್ರೇಲ್ ಮೇಲೆ ದಾಳಿ ಮಾಡಿದೆ. ಹಾಗೂ ಇದರಿಂದ ಇಸ್ರೇಲ್ ಬಹಳಷ್ಟು ನಷ್ಟವನ್ನ ಅನುಭವಿಸಿದೆ. ಅದು ಯಾಕಂದ್ರೆ ಈ ದಾಳಿಯ ಕೆಲವೇ ನಿಮಿಷಗಳ ಮೊದಲು ಇರಾನ್ ಇಸ್ರೇಲ್ ಸೈನ್ಯದ ಮೇಲೆ ದೊಡ್ಡ ಸೈಬರ್ ದಾಳಿಯನ್ನ ನಡೆಸಿತ್ತು. ಹಾಗೂ ಈ ಸೈಬರ್ ದಾಳಿಯ ಪರಿಣಾಮದಿಂದಾಗಿ ಇಸ್ರೇಲ್ನ ಬಹಳಷ್ಟು ಐರನ್ ಡೋಮ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರುವಂತಹದ್ದು ನಿಷ್ಕ್ರಿಯಗೊಂಡವು. ಅಂದ್ರೆ ಕೆಲವು ಯೂನಿಟ್ಗಳು ಕಾರ್ಯನಿರ್ವಹಿಸುವುದನ್ನ ನಿಲ್ಲಿಸಿದವು. ಈ ಕಾರಣದಿಂದಾಗಿ ಇಸ್ರೇಲ್ನ ಈ ಮಿಸೈಲ್ ಡ್ರೋನ್ಗಳು ಕೆಲವು ಪ್ರದೇಶಗಳ ಮೇಲೆ ಬಿದ್ದವು. ವಿಶೇಷವಾಗಿ ಇಸ್ರೇಲ್ನ ವಿಶೇಷವಾದ ಏರ್ ಬೇಸ್ ಅಲ್ಲಿ ಡಜನ್ ಗಟ್ಟಲೆ ರಾಕೆಟ್ಗಳು ಅಲ್ಲಿ ಬಿದ್ದವು. ಇಸ್ರೇಲ್ಗೆ ಇದರಿಂದ ಭಾರಿ ನಷ್ಟವನ್ನ ಅನುಭವಿಸಬೇಕಾಯಿತು. ಇಸ್ರೇಲ್ ಮೇಲೆ ಇರಾನ್ ಅಷ್ಟೇ ದಾಳಿ ಮಾಡಿದ್ದಲ್ಲದೆ ಲೆಬನಾನ್ನಲ್ಲಿರುವ ಭಯೋತ್ಪಾದಕ ಸಂಘಟನೆಯಾದ ಹಿಜ್ಬುಲ್ಲಾ ಕೂಡ ದಾಳಿ ನಡೆಸಿದೆ. ಇದಲ್ಲದೆ ಯೆಮೆನ್ನಲ್ಲಿನ ಹೂತಿ ಬಂಡುಕೋರರು ಡ್ರೋನ್ಗಳ ಮೂಲಕ ದಾಳಿ ಮಾಡಿದರು. ಅಂದ್ರೆ ಇಸ್ರೇಲ್ ಅನ್ನ ಎಲ್ಲಾ ಕಡೆಯಿಂದ ಸುತ್ತುವರಿಯಲಾಯಿತು. ನಂತರ ಇಸ್ರೇಲ್ನ ಸುತ್ತಲೂ ಬಾಂಬ್ ದಾಳಿಯನ್ನ ಮಾಡಲಾಯಿತು. ಈ ದಾಳಿಯ ತೀವ್ರತೆಯು ಎಷ್ಟೊಂದಾಗಿತ್ತು ಅಂತಂದ್ರೆ ಇದರಿಂದ ಇಸ್ರೇಲ್ನ ಏರ್ ಡಿಫೆನ್ಸ್ ಸಿಸ್ಟಮ್ಗಳು ಓವರ್ವೆಲ್ಲಮ್ ಆಗಿದ್ದವು. ಅಂದ್ರೆ ಅವುಗಳನ್ನ ಒಂದೇ ಬಾರಿಗೆ ತಡೆಯಲು ಇವರು ವಿಫಲವಾಗುತ್ತಿದ್ದರು. ಅದಕ್ಕಾಗಿ ಇಸ್ರೇಲ್ ಈ ಡ್ರೋನ್ಗಳು ಮತ್ತು ಮಿಸೈಲ್ಗಳನ್ನ ತಡೆಯುವುದಕ್ಕಾಗಿ ತನ್ನ ಎಲ್ಲಾ ಯುದ್ಧ ವಿಮಾನಗಳನ್ನ ಹಾರಿಸಲು ಶುರು ಮಾಡಿತು. ಫೈಟರ್ ಪ್ಲೇನ್ಗಳ ಮೂಲಕ ಈ ಮಿಸೈಲ್ಗಳನ್ನ ನಿಲ್ಲಿಸಲಾಯಿತು. ಆದರೆ ಬಹಳಷ್ಟು ಹೆಚ್ಚಿನ ಸಂಖ್ಯೆಯ ಡ್ರೋನ್ಗಳು ಮತ್ತು ಮಿಸೈಲ್ಗಳು ಬರ್ತಾ ಇರೋದ್ರಿಂದ ಅದು ಕಾರ್ಯನಿರ್ವಹಿಸಲಿಲ್ಲ. ಅದಕ್ಕಾಗಿ ಇಸ್ರೇಲ್ನ ಸಮೀಪವಿರುವ ಸೈಪನ್ನಲ್ಲಿ ಅತ್ಯಂತ ಶಕ್ತಿಶಾಲಿ ಬ್ರಿಟಿಷ್ ಏರ್ಫೋರ್ಸ್ ನೆಲೆ ಇದೆ. ಹಾಗೂ ಬ್ರಿಟನ್ ತಕ್ಷಣ ಇಸ್ರೇಲ್ಗೆ ಸಹಾಯ ಮಾಡೋದಕ್ಕಾಗಿ ತನ್ನ ಯುದ್ಧ ವಿಮಾನವನ್ನ ಕಳುಹಿಸಿತ್ತು. ನಂತರ ಆ ಯುದ್ಧ ವಿಮಾನಗಳು ಹೆಚ್ಚಿನ ಸಂಖ್ಯೆಯ ಡ್ರೋನ್ಗಳು ಮತ್ತು ಕ್ಷಿಪಣಿಗಳನ್ನ ನಿಲ್ಲಿಸಲು ಇಸ್ರೇಲ್ಗೆ ಸಹಾಯ ಮಾಡಿತ್ತು. ಹಾಗೂ ಈ ಕಾರಣದಿಂದಾಗಿ ಇಂಥ ದೊಡ್ಡ ಅಟ್ಯಾಕ್ ಆಗಿದ್ದರೂ ಸಹ ಬಹುತೇಕ ಎಲ್ಲ ದಿಕ್ಕುಗಳಿಂದ ಮಿಸೈಲ್ ಬರ್ತಿದ್ದರೂ ಇಸ್ರೇಲ್ ಯಾವುದೇ ದೊಡ್ಡ ಹಾನಿಯನ್ನ ಅನುಭವಿಸಲಿಲ್ಲ. ಪ್ರಸ್ತುತ ಕೆಲವು ನಾಗರಿಕರು ಪ್ರಾಣ ಕಳೆದುಕೊಂಡಿದ್ದಾರೆ ಅನ್ನೋ ವರದಿ ಬಂದಿದೆ. ಹಾಗೂ ಮಿಲಿಟರಿ ಪಾಯಿಂಟ್ ಆಫ್ ವ್ಯೂ ಇಂದ ನೋಡಿದ್ರೆ ಈ ದಾಳಿ ಯಶಸ್ವಿಯಾಗಲಿಲ್ಲ. ಇದೊಂದು ವಿಫಲ ದಾಳಿಯಾಗಿದೆ. ಆದ್ರೆ ಇದನ್ನ ನೀವು ಡಿಪ್ಲೊಮ್ಯಾಟಿಕ್ ಟರ್ಮ್ ಇಂದ ನೋಡುವುದಾದ್ರೆ ಇರಾನ್ಗಾಗಿ ಇದೊಂದು ದೊಡ್ಡ ಯಶಸ್ಸು ಆಗಿದೆ. ಯಾಕಂದ್ರೆ ಇರಾನ್ ತಾನು ಹೇಳಿದ್ದನ್ನೇ ಮಾಡಿದೆ. ಹಾಗೂ ಎಲ್ಲಕ್ಕಿಂತ ವಿಶೇಷವಾದದ್ದು ಅಂದ್ರೆ ಇರಾನ್ ಒಂದು ವಾರದ ಹಿಂದೆನೆ ದಾಳಿ ಮಾಡುತ್ತೇವೆ ಅನ್ನೋದನ್ನ ಹೇಳಿತ್ತು. ಅಂದರೆ ಇರಾನ್ ಹೇಳಿ ದಾಳಿ ಮಾಡಿದೆ. ಅದಕ್ಕಾಗಿ ಇರಾನ್ಗೆ ಇದು ದೊಡ್ಡ ಗೆಲುವು ಅಂತ ಹೇಳಲಾಗುತ್ತಿದೆ. ಆದರೆ ಇರಾನ್ಗೆ ಈಗ ಇಸ್ರೇಲ್ ಮೌನವಾಗಿ ಕೊಡುವುದಿಲ್ಲ ಅನ್ನೋ ಈ ವಿಷಯ ಗೊತ್ತಿದೆ. ಅದಕ್ಕಾಗಿ ಇರಾನ್ ತನ್ನ ಎಲ್ಲ ಅರಬ್ ದೇಶಗಳಿಗೆ ಇಸ್ರೇಲ್ಗೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ವೇಯಲ್ಲಿ ಸಹಾಯ ಮಾಡಿದರೆ ನಾವು ಅವರನ್ನು ನಮ್ಮ ಶತ್ರು ಅಂತ ಪರಿಗಣಿಸುತ್ತೇವೆ. ಹಾಗೂ ಅವರ ಮೇಲೇನೂ ಕೂಡ ಈ ರೀತಿಯಾಗಿ ಮಿಸೈಲ್ಗಳನ್ನು ಹಾಕಲಿದ್ದೇವೆ ಅಂತ ಎಚ್ಚರಿಕೆ ನೀಡಿದೆ. ಆದರೆ ಇರಾನ್ ಯಾಕೆ ಹೀಗೆ ಹೇಳ್ತಾ ಇದೆ? ಇಸ್ರೇಲ್ಗೆ ಇರಾನ್ನಿಂದ ಸೇಡು ತೀರಿಸಿಕೊಳ್ಳಬೇಕಾದ್ರೆ ಆಗ ಅವರಿಗೆ ಅರಬ್ ದೇಶಗಳ ಸಹಾಯ ಯಾಕೆ ಬೇಕು? ಸೊ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಅವರ ಏರ್ ಬೇಸ್. ಆಕ್ಚುಲಿ ಈ ಅರಬ್ ದೇಶಗಳು ಇವುಗಳು ಇಸ್ರೇಲ್ ಹಾಗೂ ಇರಾನ್ನ ಮಧ್ಯದಲ್ಲಿ ಬರ್ತವೆ. ಇಸ್ರೇಲ್ ಯಾವುದೇ ರೀತಿಯಲ್ಲಿ ಇರಾನ್ನ ಮೇಲೆ ಸೇಡು ತೀರಿಸಿಕೊಳ್ಳಲು ಪ್ರಯತ್ನಿಸುತ್ತಿದ್ರೆ ಆಗ ಅದು ಎರಡು ರೀತಿಯಲ್ಲಿ ಆಗ್ತದೆ. ಮೊದಲಿಗೆ ಕ್ಷಿಪಣಿಗಳ ದಾಳಿಯಿಂದ, ಎರಡನೆಯದು ಯುದ್ಧ ವಿಮಾನಗಳನ್ನು ಕಳಿಸುವ ಮೂಲಕ ಇರಾನ್ನ ಮೇಲೆ ನೇರ ದಾಳಿ. ಈ ಎರಡು ಸಂದರ್ಭಗಳಲ್ಲಿ ಇಸ್ರೇಲ್ಗೆ ವಿಶೇಷವಾಗಿ ಆಗ ಅರಬ್ ದೇಶದ ಅಗತ್ಯ ಬೀಳುತ್ತದೆ. ಜಾರ್ಡಾನ್, ಸೌದಿ ಅರೇಬಿಯಾ, UAE, ಕತಾರ್, ಕುವೈತ್, ಬಹ್ರೇನ್, ಇರಾಕ್ ಈ ಎಲ್ಲ ದೇಶಗಳು ಅವರಿಗೆ ಸಹಾಯ ಮಾಡಬೇಕಾದಾಗ ಆಗ ಅವರಿಗಾಗಿ ಇವರು ತಮ್ಮ ಏರ್ ಬೇಸ್ ಅನ್ನ ತೆರೆದಿಡಬೇಕು. ಯಾಕಂದ್ರೆ ಇಲ್ಲಿಂದ ತನ್ನ ಯುದ್ಧ ವಿಮಾನಗಳು ಈ ದೇಶಗಳ ಮೂಲಕ ಹಾದು ಇರಾನ್ ತಲುಪಿ ಅಲ್ಲಿ ದಾಳಿ ನಡೆಸಿ ವಾಪಸ್ ಬರಲಿ ಅಂತ. ಅದಕ್ಕಾಗಿ ಇರಾನ್ ಎಲ್ಲ ಅರಬ್ ರಾಷ್ಟ್ರಗಳಿಗೆ ಮುಂಚಿತವಾಗಿಯೇ ಈ ಎಚ್ಚರಿಕೆ ನೀಡಿದೆ. ಹಾಗೂ ಈ ಎಚ್ಚರಿಕೆ ಕೆಲ ದೇಶಗಳ ಮೇಲೂ ಪರಿಣಾಮ ಬೀರುವಂತೆ ಕಾಣುತ್ತಿದೆ. ಫಾರ್ ಎಕ್ಸಾಂಪಲ್ ಹೇಳೋದಾದ್ರೆ ಕತಾರ್, ಕುವೈತು, ಅಮೆರಿಕ ಮತ್ತು ಇಸ್ರೇಲ್ಗೆ ನೀವು ಇರಾನ್ನ ಮೇಲೆ ದಾಳಿ ಮಾಡಿದರೆ ನಮ್ಮ ವಾಯುನೆಲೆಯನ್ನು ಬಳಸಬೇಡಿ ಅಂತ ಹೇಳಿವೆ. ಆದರೆ ನಮಗೆ ಗೊತ್ತಿದೆ, ಇಲ್ಲಿ ನಾವು ಇಂಥ ಯಾವುದೇ ದೇಶದ ಬಗ್ಗೆ ಮಾತಾಡ್ತಾ ಇಲ್ಲ. ನಾವು ಮಾತಾಡ್ತಾ ಇರೋದು ಇಸ್ರೇಲ್ ಬಗ್ಗೆ. ಒಂದು ವೇಳೆ ಇಸ್ರೇಲ್ಗೆ ಸೇಡು ತೀರಿಸ್ಕೋಬೇಕಂದ್ರೆ ಆಗ ಯಾವುದೇ ಏರ್ ಬೇಸ್ ಅಥವಾ ಯಾವುದೇ ದೇಶವರಿಗೆ ದಾಳಿ ಮಾಡುವುದನ್ನು ತಡೆಯೋದಕ್ಕೆ ಸಾಧ್ಯವಾಗುವುದಿಲ್ಲ, ಇನ್ಕ್ಲೂಡಿಂಗ್ ಅಮೆರಿಕ. ಯಾಕಂದ್ರೆ ಜೋ ಬೈಡನ್ ಕಳೆದ 12 ಗಂಟೆಗಳಿಂದ ಇಸ್ರೇಲ್ ಈ ವಿಷಯವನ್ನು ತಣ್ಣಗಾಗಿಸಬೇಕು, ಸೇಡು ತೀರಿಸಿಕೊಳ್ಳಬಾರದು ಅನ್ನೋದನ್ನ ಹೇಳ್ತಾ ಇದ್ದಾರೆ. ಆದರೆ ಇಸ್ರೇಲ್ನ ವಾರ್ ಕ್ಯಾಬಿನೆಟ್ ಈ ಪ್ಲಾನ್ ಅನ್ನ ಸ್ಪಷ್ಟವಾಗಿ ಅಪ್ರೂವ್ ಮಾಡಿದೆ. ಯಾವುದೇ ಪರಿಸ್ಥಿತಿಯಲ್ಲೂ ನಾವು ಇರಾನ್ನಿಂದ ಸೇಡು ತೀರಿಸಿಕೊಳ್ಳುತ್ತೇವೆ ಅಂತ. ಸೊ ಗೆಳೆಯರೇ, ಇದರಿಂದ ಗೊತ್ತಾಗುತ್ತದೆ ಜಗತ್ತು ಈಗ 3ನೇ ಮಹಾಯುದ್ಧದ ಅಂಚಿನಲ್ಲಿ ನಿಂತಿದೆ ಅನ್ನೋದು. ಸೊ ಗೆಳೆಯರೇ, ಈ ಪೂರ್ತಿ ಕಾನ್ಫ್ಲಿಕ್ಟ್ ಬಗ್ಗೆ ನನ್ನ ಗಮನವಿದೆ. ಇದಕ್ಕೆ ಸಂಬಂಧಪಟ್ಟಂತ ಯಾವುದೇ ರೀತಿಯ ರಿಪೋರ್ಟ್ ಬಂದ್ರೆ ಎಲ್ಲಕ್ಕಿಂತ ಮೊದಲಿಗೆ ನಿಮಗೆ ಇಲ್ಲಿ ನೋಡೋದಕ್ಕೆ ಸಿಗ್ತದೆ. ಅದಕ್ಕಾಗಿ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯದಿರಿ.